ಅದನ್ನು ನಮ್ಗೆ ಕೊಡ್ರಪ್ಪ ಅದಕ್ಕೆ ನೀವು ರೈತರು ಗೊತ್ತದ ರೈತರಿಗೆ ಮಾರ್ಕೆಟ್ ಎಲ್ಲದ ಹೇಳ್ರಿ ಇದು ಸ್ವತಃ ನಿಮಗೂ ಕೇಳುವಂಥದ್ದು ಏನಪ್ಪ ಅಂತಂದ್ರೆ ಈ ಶುಗರ್ ಫ್ಯಾಕ್ಟ್ರಿಗಳು ನೀವು ಮಾಡ್ತಾಯಿದ್ದೀರಿ ಅಲ್ಲೇ ನೀವು 2,000-3,000 ತನಕ ಒಂದು ಟನ್ನಿಗೆ ಕೊಡ್ತೀರಿ ಅದು 1 ಟನ್ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಪ್ರಾಮಾಣಿಕವಾಗಿ ಒಪ್ಕೊಳ್ಳುವಂಥ ವಿಷಯ ಇದು ಕೇಳಬೇಕು ಚರ್ಚೆ ಮಾಡುವಂಥ ವಿಷಯ ಎಷ್ಟದ ಅದು ತಂದು ಹಚ್ಚೋ ತನಕ ರೈತನ ಪರಿಸ್ಥಿತಿ ಏನಾಗ್ತದೆ ರೀ ನಿಮ್ಮಂಥ ಪಾಳೆಗಾರಿಕೆಯ ರೈತರು ಅವ್ರಿಗೆ ಗೊತ್ತಾಗೋದೇ ಇಲ್ಲ 100 ಎಕರೆ ಭೂಮಿ ಇರ್ತದೆ ವಿಜಯಪುರ ಏನಾದ್ರೆ ಗೊತ್ತದ ನಿಮಗೆ ಗೊತ್ತದ ಎಕರೆ ಅನ್ನೋದಿಲ್ಲ ಅಲ್ಲೇ ಕೂರಿಗೆ ಅಂತಾರೆ 4 ಎಕರೆಗೆ ಒಂದು ಕೂರಿಗೆ 10 ಕೂರಿಗೆ 20 ಕೂರಿಗೆ 30 ಕೂರಿಗೆ ಅಷ್ಟು ಭೂಮಿಯನ್ನು ಉಳ್ಳಂಥ ನೀವು ಜಮೀನ್ದಾರ ಇವತ್ತು BL ಡೈರಿ ದೊಡ್ಡ ವ್ಯಕ್ತಿ ಆಗಿದ್ರಿ ಇವತ್ತು ಈ ಸ್ಟೇಟದ ಬೃಹತ್ ನೀರಾವರಿಯ ಮಿನಿಸ್ಟರ್ ಆಗಿದ್ರಿ ನೀವು ಆಕಾಂಕ್ಷಿ ಇದ್ದೀರಿ ಮುಖ್ಯಮಂತ್ರಿ ಇವೆಲ್ಲ ಅಭ್ಯಾಸ ಮಾಡ್ಬೇಕಲ್ಲ ನೀವು ಹೌದು ಯಶಸ್ವಿ ಆಗಿದ್ದೀರಪ್ಪ ಸೆಂಟ್ರಲ್ದವ್ರು ಮಾಡಿದ್ದು ಯಾವ ರಾಷ್ಟ್ರ ಯಶಸ್ವಿ ಆಗ್ಯದ ಕೈಗಾರಿಕೆ ಇಂಪ್ರೂವ್ ಮಾಡಿ ಯಾರು ಬೇಡಾಗಿರ್ತಿಲ್ಲ ಆದರೆ ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತವೆ ಅನ್ನೋದು ಇದು ಮುಖ್ಯ ಪ್ರಶ್ನೆ ಅದ ಅದಕ್ಕಾಗಿ MB ಪಾಟೀಲ್ ಇವತ್ತು ಹೇಳ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಮಾಡೋದಿಲ್ಲ ಅನ್ನುವಂಥ ಮಾತಾಡಿದ್ರೆ ಹೌದು ಇದ್ರಾಗ 1777 ರಿಯಲ್ ಎಸ್ಟೇಟ್ ಮಾಡೋರು ಬೆಳಗ್ತದ್ರೆ ಇದು ಕಾಲ ನಾವು ಯಾಕಂದ್ರೆ ಅರ್ಬನೈಸೇಷನ್ ಮಾಡಿದ್ದೀವಿ ಎಲ್ಲ ಜನಕ್ಕೆ ಬಟ್ ಹಳ್ಳಿ ಬಿಡೋದು ಲಾಭ ಇಲ್ಲ ಉದ್ಯೋಗದಾಗ ಕೃಷಿ ಒಳಗೆ ಲಾಭ ಇಲ್ಲ ಹೊಟ್ಟೆ ತುಂಬುವುದಿಲ್ಲ ಬಡತನ ಪೆನ್ ಬಿಡೋದಿಲ್ಲ ಒಳ್ಳೆಯ ವಿಷಯ ಕೊಡ್ಸೋಕ್ಕಾಗೋದಿಲ್ಲ ಅಂಥ ಪ್ರಸಂಗ ಎಷ್ಟು ಜನ ಬೇಕ್ರಿ ಇವತ್ತು ಖಾಸಗಿ ಶಾಲೆಯಾಗ ಅಥವಾ ಖಾಸಗಿ ಇನ್ಸ್ಟಿಟ್ಯೂಟ್ದೊಳಗೆ ದುಡ್ಡು ಕೊಟ್ಟು ಎಷ್ಟು ಜನ ಕಲಿತಾರಪ್ಪ ಬಡವರು ರೈತರು ಶ್ರೀಮಂತ ರೈತರು ಆಗ್ಬೋದು ಒಂದು 10-20 ಎಕರೆದವ್ರು ಕಲಿಸ್ಬೋದು ನೀರಾವರಿ 1 ಎಕರೆ ಅರ್ಧ ಎಕರೆ ಮತ್ತು ಇನ್ನೊಂದು ಗುರಿ ಮಾಡೋರು ಎಷ್ಟು ಮಂದಿ ಹೋಗ್ತಾರೆ ಹೇಳ್ರಿ ಒಂದು ಲಿಸ್ಟ್ ತೆಗೆಸ್ರಿ ಅದನ್ನು ಆಮೇಲೆ ಮಾತಾಡ್ರಿ ಅದನ್ನೆಲ್ಲ ಯಾಕಂದ್ರೆ ಒಂದು ರೆಸ್ಪಾನ್ಸಿಬಲ್ ಜಾಗದಾಗ ಇದ್ದೀರಿ ನಿಮಗೆ ನೋವಾಗ್ಯದ